ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾಳವಿಕಾ, ಎಲ್ಲಿ ನಮ್ ಹಿತಾಪಟ್ಟಿ ಕಾಣಿಸ್ತಿಲ್ಲ, ಇನ್ನು ಎದ್ದಿಲ್ಲ ಅನ್ಸುತ್ತೆ. ನಮ್ ಹಿತ ವಿಷಯ ನಿಮಗ್ ಗೊತ್ತಾದ್ರೆ ಆಶ್ಚರ್ಯ ಪಡ್ತೀರಾ. ಹೌದಾ? ಏನದು? ಗುಡ್ ಮಾರ್ನಿಂಗ್ ಅಪ್ಪ. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ಶರತ್. ಇವತ್ತೇನು ಇಷ್ಟು ಬೇಗ ಆಫೀಸಿಗೆ ಹೊರಟಿದ್ಯಾ? ಸ್ವಲ್ಪ ಬೇಗ ಎದ್ಬಿಟ್ಟೆ, ಹಂಗಾಗಿ ಬೇಗ ಹೋಗೋಣ ಅಂತ. ಏನು ಇಬ್ಬರೇ ಕೂತ್ಕೊಂಡಿದ್ದೀರಾ? ಅತ್ತೆ ಮಾವ ಕಾಣಿಸ್ತಾ ಇಲ್ಲ. ಅಮ್ಮ ಪ್ರಾಣಿ, ಈ ಸೊಂಟ ನೋವು ಯಾವಾಗ ಸರಿ ಹೋಗುತ್ತೋ ಭಗವಂತ. ಅರ್ಥ ಆಗುತ್ತೆ ಕಣೆ. ನೀನ್ ಅವತ್ತು ಅಕ್ಕಿ ಮುಟ್ಟಿ ತರ ಬಿದ್ದಾಗ್ಲೇ ಅಂದ್ಕೊಂಡೆ, ಇನ್ನೊಂದು ತಿಂಗಳು ನಿನಗೆ ಕುಂಟೆ ಬಿಲ್ಲೇನೆ ಅಂತ. ಸಿಕ್ಕಿದ್ದ ಚಾನ್ಸ್ ಅಂತ ಆಡ್ಕೋತಿದ್ದೀರಾ? ನನ್ ಸೊಂಟ ಸರಿ ಹೋಗ್ಲಿ, ಆಮೇಲೆ ನಿಮ್ ಸೊಂಟ ಮುರ್ದಾಕ್ಬಿಡ್ತೀನಿ. ಅಯ್ಯೋ ಪಾ, ನೀನ್ ಅಂತೋಳೆ ಮಾಡೋಳೆ ಬಾ. ನಿಧಾನ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಈ ಮಾಯ ಎಲ್ಲಿ ಹೋದ್ಲು? ಕಾಣಿಸ್ತಾನೆ ಇಲ್ವಲ್ಲ. ಮತ್ತೆ ಏನು ಹುಡುಕ್ತಾ ಇದ್ದೀರಾ? ಏನಾದರೂ ಬೇಕಿತ್ತಾ? ದಮಯಂತಿ, ನೀನ್ ಹುಡುಕ್ತಾ ಇರೋರ್ನ ನಾನೇ ಮುಂಬೈಗೆ ಕಳಿಸಿದ್ದೀನಿ. ಸೊ ನೀ ಕುತ್ಕೇನ ಎಷ್ಟು ಉದ್ದ ಮಾಡ್ಕೊಂಡು ಹುಡುಕಿದ್ರು ಪ್ರಯೋಜನ ಇಲ್ಲ. ಅಪ್ಪ, ಮಾಯಾ ಮನೇಲಿ ಇಲ್ದೇ ಇರೋದು ಒಳ್ಳೇದಾಯ್ತು. ಶರತ್, ದುರ್ಗಾ ಈ ಮನೆಗೆ ಬಂದಾಗ್ಲಿಂದ ಹಿತ ಎಷ್ಟು ಆಕ್ಟಿವ್ ಆಗಿದ್ದಾಳೆ ನೀನ್ ಅಬ್ಸರ್ವ್ ಮಾಡಿದ್ಯಾ? ರೀ, ಇದೇ ವಿಚಾರನೆ ನಾನು ನಿಮ್ಗಾಗ್ಲೇ ಹೇಳಬೇಕು ಅಂತ ಅನ್ಕೊಂಡಿದ್ದು. ನಮ್ ಹಿತ ಈಗ ಎಷ್ಟು ಬದಲಾಗಿದ್ದಾಳೆ ಅಂದ್ರೆ ಅವಳನ್ನ ನೋಡಿದ್ರೆ ನಮಗೆ ಖುಷಿ ಆಗುತ್ತೆ. ಹೊರಗಡೆ ಸೈಕಲ್ ಹತ್ರ ಹೋಗ್ಬೇಕಾ? ಬಾ ಹೋಗೋಣ. ನಮ್ ಹಿತ ಮಾತಾಡದೆ ಹೋದ್ರು ಅವಳೇನ್ ಹೇಳ್ತಿದ್ದಾಳೆ ಅಂತ ದುರ್ಗಾ ಅರ್ಥ ಮಾಡ್ಕೋತಾಳೆ. ನೋಡಿದ್ರ, ನನ್ನ ಆಯ್ಕೆ ತಪ್ಪಾಗ್ಲಿಲ್ಲ. ಹೌದು ಅದಕ್ಕೆ ಅದೇನಪ್ಪ, ಅವಳು ಎಲ್ಲ ಮಾಡ್ತಾಳೆ ಅಂತ ನೀವು ಮಾತ್ರ ಮೆಚ್ಚಬೇಕು. ಈಗ ನೋಡಿ, ಹಿತನ್ ತಿಂಡಿನೂ ತಿನ್ನಿಸ್ದೆ ಬಿಸಿಲಲ್ಲಿ ಕರ್ಕೊಂಡು ಹೋಗಿದ್ದಾಳೆ. ಅಲ್ಲ, ಆ ಮಗುಗ್ ಸ್ವಲ್ಪ ಶಕ್ತಿ ಬೇಡವಾ? ತಲೆ ಸುತ್ತ ಬಂದು ಬೀಳ್ತಾಳೆ ಅಷ್ಟೇ ಅವಳು. ದಮಯಂತಿ, ಕೆಲವರು ತಾವ್ ಎದ್ಮೇಲೆನೆ ಸೂರ್ಯ ಹುಟ್ಟೋದು ಅಂತ ತಿಳ್ಕೊಂಡಿರ್ತಾರೆ. ಆದ್ರೆ ವಾಸ್ತವ ಏನಂದ್ರೆ, ಯಾರು ಏಳ್ಲಿ ಬಿಡ್ಲಿ, ಸೂರ್ಯ ತನ್ನ ಪಾಡಕ್ ತಾನು ಹುಟ್ಟಿ ತನ್ನ ಕೆಲಸನ ಶುರು ಮಾಡಿರ್ತಾನೆ. ಈಗ ನೋಡು, ನೀನ್ ಎದ್ದೇಳಕ್ಕೂ ಮೊದಲು ಈ ಮನೆಯಲ್ಲಿ ಬೇಕಾದಷ್ಟು ವಿಚಾರಗಳು ನಡೆದಿರುತ್ತೆ. ನೀನ್ ಎದ್ದು ಬಂದಿಲ್ಲ ಅಂದ ಮಾತ್ರಕ್ಕೆ ಏನೂ ನಡೆದೇ ಇಲ್ಲ ಅಂತಲ್ಲ. ದುರ್ಗಾ ಮಗುಗಾಗ್ಲೇ ತಿಂಡಿ ತಿನ್ಸಿ ಹಾಲು ಕುಡಿಸಿದ್ದು ಆಗಿದೆ. ಪರವಾಗಿಲ್ಲ ಮಾಳವಿಕಾ, ನೀನು ಹೇಳಿದ ಸರಿಯಾಗೇ ಇದೆ. ಆಗ ನೀನು ನಮ್ಮ ಹಿತ ವಿಷಯ ಗೊತ್ತಾದ್ರೆ ನೀವು ಸರ್ಪ್ರೈಸ್ ಆಗ್ತೀರಾ ಅಂತ ಹೇಳಿದ್ದನ್ನು ಕೇಳಿ ಏನಪ್ಪ ಇರ್ಬೋದು ಅಂತ ಆಶ್ಚರ್ಯ ಆಗಿತ್ತು. ಈಗ ನೀನು ಹೇಳಿದ್ದು ಕೇಳಿದ ಮೇಲೆ ನಿನ್ನ ಆಯ್ಕೆ ತಪ್ಪಿಲ್ಲ ಅಂತ ಅನ್ನಿಸ್ತಾ ಇದೆ. ಈ ದುರ್ಗನ ಹೀಗೆ ಬಿಟ್ರೆ ಮಾಯಾ ವಾಪಸ್ ಬರೋಷ್ಟರಲ್ಲಿ ಮನೇಲಿ ಪರ್ಮನೆಂಟ್ ಆಗಿ ಟೆಂಟ್ ಹಾಕ್ಬಿಡ್ತಾಳೆ. ಹಾಗಾಗೋದಕ್ ನಾನ್ ಬಿಡ್ಬಾರ್ದು. ಶರತ್, ಏನ್ ಯೋಚನೆ ಮಾಡ್ತಿದ್ಯಪ್ಪ? ಅಮ್ಮ,
ನಮ್ಮ ಹಿತ ಹೀಗೆ ಆ್ಯಕ್ಟಿವ್ ಆಗಿರೋದು ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತಲ್ವ. ಒಂದು ನಿಮಿಷ ಬಂದೆ. ಪುಟ್ ಮೇಡಮ್ ನೋಡು, ಹೆದರ್ಕೋಬಾರ್ದು. ನಾನ್ ಸೈಕಲ್ ಓಡ್ಸೋದ್ ಕಲಿಯುವಾಗ 3 ಸಲ ಬಿದ್ದಿದೆ ಗೊತ್ತಾ? ಆದ್ರೆ ನೀನ್ 1 ಸಲನೂ ಬೀಳ್ದೆ ಹಾಗೆ ಕಲಿಬೇಕು. ಪುಟ್ ಮೇಡಮ್, ನಾನು ಊರಲ್ಲಿರುವಾಗ ನನ್ ಸೈಕಲ್ ಇತ್ತಲ್ಲ, ಅದೆಷ್ಟು ಚೆನ್ನಾಗಿತ್ತು ಗೊತ್ತಾ? ಏಕೆ ನೆನ್ಪಾಗ್ಲಿಲ್ವಾ? ಅದೇ ನಿಮ್ಮಪ್ಪ ಕದಿಯಕ್ ಹೋದ್ರು ನೋಡು, ಅದೇ ಸೈಕಲ್ಲು. ಬಿಟ್ರೆ ನನ್ನ ಮರ್ಯಾದಿನ ಫ್ರೀಯಾಗಿ ಹರಾಜಾಗ್ತಾಳೆ. ಈ ದುರ್ಗಂಗೆ ಹಿತ ಮತ್ತೆ ಶರತ್ನ ಒಂದ್ ಮಾಡು ಅಂದ್ರೆ ಶರತ್ ಬಗ್ಗೆನೆ ಚಾಡಿ ಹೇಳ್ತಿದ್ದಾಳಲ್ಲ. ಏನ್ ಹೇಳ್ತಿದ್ಯಾ? ಸೈಕಲ್ ಹಿಂಗ್ ತಿರುಗಿಸ್ಬೇಕಾ? ಓ, ನಿನ್ನೂ ಕೂರಿಸ್ಕೊಂಡು ಓಡಿಸ್ಬೇಕಾ? ಅಯ್ಯೋ, ಮೊದಲೇ ಎಡ್ಬಿಟ್ರೆ ಇವಳೆ ಒಳ್ಳೆ ಎಲ್ಬೋರ್ಡ್ ಥರ ಸೈಕಲ್ ಓಡಿಸ್ತಾ ಇದ್ದಾಳೆ. ಇನ್ನೇನಾದರೂ ಹಿತಾನ್ ಕೂರಿಸಿದ್ರೆ ಅಷ್ಟೇ ಕತೆ. ಯೋ ದುರ್ಗಾ, ಹಿತ ತಾನ್ ಸೈಕಲ್ ಓಡಿಸ್ತೀನಿ ಅಂತ ಹೇಳಿದಕ್ಕೆ ಟ್ರೈ ಮಾಡ್ತಿದ್ದಾಳೆ. ಸರಿ ಬಾ. ಹಿತ ಪುಟ, ನಿನಗೂ ಸೈಕಲ್ ಓಡಿಸ್ಬೇಕು ಅಂತ ಅನ್ನಿಸ್ತಾ ಇದೆಯಾ? ಸರಿ, ನಾನು ಕೂರಿಸ್ತೀನಿ. ಓ, ನೀನ್ ಹಾಗೆ ಹೇಳಿದ್ದ, ನಂಗೆ ಗೊತ್ತೇ ಆಗ್ಲಿಲ್ಲ. ಪುಟ್ ಮೇಡಮ್, ನೀನು ಹ್ಯಾಂಡಲ್ನ ಗಟ್ಟಿಗೆ ಹಿಡ್ಕೋಬೇಕು. ಹುಷಾರು ಹಿತ ಪುಟ, ಅವಳಿಗೆ ಓಡ್ಸಕ್ ಬರುತ್ತೆ, ಆದ್ರೆ ಚಿಕ್ಕ ಸೈಕಲ್ ಅಷ್ಟೇ ಅಲ್ವಾ ಹಿತ? ಹಿತ ಎಷ್ಟು ಖುಷಿಯಾಗಿದ್ದಾಳೆ. ಶರತ್ ಕೂಡ ಹಿತ ಮತ್ತೆ ಮೊದ್ಲಿನ ತರ ಆಗ್ತಾಳೆ ಅನ್ನೋ ಹೋಪ್ಸ್ ಇಟ್ಕೊಂಡಿದ್ದಾರೆ. ಆದ್ರೆ ಹಾಗಾಗ್ಬೇಕು ಅಂದ್ರೆ ಹಿತ ಶರತ್ ಜೊತೆ ಮಾತಾಡೋ ಹಾಗಾಗ್ಬೇಕು. ಹೇಗೂ ಮಾಯಾ ಸ್ವಲ್ಪ ದಿನ ಇರಲ್ಲ ಅಂತ ಅತ್ತೆ ಹೇಳ್ತಾ ಇದ್ರು. ಅಪ್ಪ ಮಗಳು ಒಂದಾಗೋ ತರ ಮಾಡಕ್ಕೆ ಇದು ಒಳ್ಳೆ ಚಾನ್ಸ್. ನಾನ್ ದುರ್ಗಾ ಹೆಲ್ಪ್ ತಗೋತೀನಿ. ಪುಟ್ ಮೇಡಮ್, ಖುಷಿ ಆಗ್ತಿದ್ಯಾ? ಹಿತ ಪುಟ, ಒನ್ ಮೋರ್ ರೌಂಡ್. ಬಾಸು, ಸೈಕಲ್ನ ಕದ್ದ ಸುಲಭ ಅಲ್ಲ, ತಳ್ಳೋದು ಸ್ವಲ್ಪ ಜೋರಾಗಿ ತಳ್ಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.